ನಮಸ್ಕಾರ ಸ್ನೇಹಿತರೆ, ಕಾಡಾ ರಿಯಲ್ ಫ್ಯಾಕ್ಟ್ಸ್ಗೆ ಸ್ವಾಗತ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ 15 ಆಗಸ್ಟ್ 1798ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದರು ಮತ್ತು ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಭಂಟನಾಗಿದ್ದನು ಮತ್ತು 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ರಾಜಪ್ರಭುತ್ವದ ರಾಜ ಎಂದು ಕರೆಯುತ್ತಿದ್ದರು ಮತ್ತು ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸೈನ್ಯದಲ್ಲಿ ಹಿರಿಯ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಮತ್ತು 1824ರಲ್ಲಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ವಿಫಲ ದಂಗೆಯನ್ನು ನಡೆಸಿದರು ಮತ್ತು ಏಪ್ರಿಲ್ 1830ರಲ್ಲಿ ರಾಯಣ್ಣನು ಶಿವಲಿಂಗಪ್ಪನ ಜೊತೆಗೆ ಬ್ರಿಟಿಷರು ಸೆರೆಹಿಡಿದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಿದರು ಮತ್ತು 26 ಜನವರಿ 1831ರಂದು 33ನೇ ವಯಸ್ಸಿನಲ್ಲಿ ಅವರನ್ನು ನಂದಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಲಾಯಿತು ಮತ್ತು ಅವರ ಮರಣದ ನಂತರ ಅವರನ್ನು ನಂದಗಡದ ಬಳಿ ಸಮಾಧಿ ಮಾಡಲಾಯಿತು. ರಾಯಣ್ಣನ ಆಪ್ತ ಸಹಚರರಾದ ಸಂಗೊಳ್ಳಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ಅವರ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟರು. ಅದು ಇಂದಿಗೂ ಅಲ್ಲಿಯೇ ಉಳಿದಿದೆ ಮತ್ತು ರಾಯಣ್ಣನ ಜೀವನದ ಬಗ್ಗೆ ಕನ್ನಡ ಭಾಷೆಯಲ್ಲಿ ಚಲನಚಿತ್ರವನ್ನು ಸಹ ಮಾಡಿದ್ದಾರೆ. ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಚಲನಚಿತ್ರವನ್ನು 2012ರಲ್ಲಿ ಮಾಡಲಾಗಿದೆ.